ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇನು ಹೀಗೆ ಹೇಳ್ತಿದ್ಯಾ? ಏನ್ ಮಾಡ್ಲಿ ನಾನು? ಮೈನಾ ಮೈನಾ ಮಾಮ, ಖುಷಿ, ಅಮ್ಮ, ಅನುಷ್ಕಾ, ಮೈನಾ. ರಾಧಕ್ಕ ಏನಾಯ್ತು? ಹೊಟ್ಟೆ ನೋವು ಅಂತ ಪಡ್ಕೊತಿದ್ದಾಳೆ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮೈನಾ ಸಡನ್ ಆಗಿ ಹೊಟ್ಟೆ ನೋವು ಯಾಕೆ ಬಂತು? ಗೊತ್ತಾಗ್ತಿಲ್ಲ ಅದೇ. ಮೈನಾ ಈ ಹಾಳಾದ್ ಮಾಮ ಟ್ಯಾಬ್ಲೆಟ್ ತರಕ್ ಹೋದವಳು ಇನ್ನ ಬರ್ಲೇ ಇಲ್ಲ. ಮೈನಾ ನೋಡು, ನೀನ್ ಅನ್ಕೊಂಡಿರೋದ್ ಸಾಧಿಸ್ಬೇಕು ಅಂದ್ರೆ ನಿನ್ನ ಆರೋಗ್ಯ ಮುಖ್ಯ ಕಣೆ. ಒಂದ್ ನಿಮಿಷ ಇರು, ಬಂದ. ನೀವಿಬ್ರು ನೋಡ್ಕೋತಾ ಇರಿ. ಮೈನಾ ನೀರ್ ಕುಡಿತೀಯಾ? ನೋಡ್ತಿದೆ ಅಮ್ಮ. ಏನೇ ಮಾಡೋದು? ಮಾಮ ಬಂದ್ಲಾ? ರಾಧಕ್ಕ ಬೇಗ ಬನ್ನಿ. ಅಮ್ಮ ಹೊಡ್ಕೊಂಡ್ ಕುತ್ಕೋತೀಯಾ? ಅಮ್ಮ ಕಾಲ್ ಚಾಚು. ಆರಾಮ ಕೂತ್ಕೋ. ಸಮಾಧಾನ ಮಾಡು ಮೈನಾ. ಮೇಡಮ್ ಏನಾಯ್ತು ಮೈನಾ? ಆಗ್ತಿಲ್ಲ, ತುಂಬಾ ಹೊಟ್ಟೆ ನೋವ್ತಿದೆ ಮೇಡಮ್. ಅಯ್ಯೋ, ಹೊಟ್ಟೆ ನೋವು ಅಂತ ತುಂಬಾ ಒದ್ದಾಡ್ತಿದ್ದಾಳೆ. ಡಾಕ್ಟರ್ ಮಾತ್ರನೂ ಇವಳು ನುಂಗಿಲ್ಲ ಮೇಡಮ್, ಅದಕ್ಕೆ ಕಷಾಯ ತಂದಿದ್ದೀನಿ. ಮೈನಾ ತಗೋ, ಈ ಕಷಾಯ ಕುಡಿ. ನಿಧಾನ. ಅಯ್ಯೋ ದೇವ್ರೆ. ಮೈನಾ ಕುಡಿ ಮೈನಾ. ಸ್ವಲ್ಪ ಕುಡಿ. ಯಾಕೆ ಮೈನಾ? ಮಾತ್ರೆ ತಗೊಳ್ಳುತ್ತಾನೆ, ಯಾಕೆ ಹೀಗೆ ಮಾಡ್ದೆ? ಮನ್ಸು ಮಾತ್ರ ಸ್ಟ್ರಾಂಗ್ ಆಗಿದ್ರೆ ಸಾಲದು. ನೀನ್ ಹೆಲ್ದಿ ಆಗಿರ್ಬೇಕು ಅಂದ್ರೆ ಊಟ ತಿಂಡಿ ಮಾತ್ರೆ ಎಲ್ಲ ಸರಿಯಾದ ಟೈಮಿಗೆ ತಗೋಬೇಕು. ಸ್ವಲ್ಪ ರೆಸ್ಟ್ ತಗೋ. ಇನ್ನೊಂದು ಮುಖ್ಯವಾದ ವಿಷಯ, ನಿನ್ ಹೊಟ್ಟೆಲಿರೋ ಮಗು ಆರೋಗ್ಯವಾಗಿ ಬೆಳಿಬೇಕು ಅಂದ್ರೆ ನೀನು ಸರಿಯಾದ ಟೈಮಿಗೆ ಊಟ ತಿಂಡಿ ಮಾತ್ರೆ ಎಲ್ಲ ತಗೋಬೇಕು ತಾನೆ? ಹ ಅಲ್ವಾ? ಹುಷಾರಮ್ಮ, ತಗೋ ಇನ್ ಸ್ವಲ್ಪ ಕಷಾಯ ಕುಡಿ. ಎಲ್ಲ ಸರಿ ಹೋಗುತ್ತೆ. ಹಾ, ನಥಿಂಗ್ ಟು ವರಿ. ಓಕೆ, ಎಲ್ಲ ಸರಿ ಹೋಗುತ್ತೆ. ಇನ್ನೊಂದು ಸ್ವಲ್ಪ ಕುಡಿದ್ಯಾ ಕಷಾಯ? ಈಗ ಹೇಗೆ ಅನ್ನಿಸ್ತಿದೆ? ಸ್ವಲ್ಪ ಪರವಾಗಿಲ್ವಾ? ಸ್ವಲ್ಪ ಆರಾಮ್ ಮಾಡು. ಮೈನಾ, ಹಾಸ್ಪಿಟಲ್ಗೆ ಹೋಗೋಣ. ಬೇಡ ಅಕ್ಕ. ಏನಕ್ಕೆ ಬೇಡ ಅಂತ ಹೇಳ್ತಿದ್ಯಾ? ಹಾಸ್ಪಿಟಲ್ಗೆ ಹೋಗೋಣ ನಡಿ. ಬೇಡ, ನಾಳೆ ಧ್ರುವವ್ರ
ಜೊತೆನೆ ಆಸ್ಪತ್ರೆಗೆ ಹೋಗ್ತೀನಿ ಬಿಡಿ. ಮೈನಾ, ನಾಳೆವರೆಗೂ ಎಲ್ಲ ಕಾಯದ್ ಬೇಡ, ಈಗ್ಲೇ ಹೋಗೋಣ ಬಾರೆ. ರಾಧಾ ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಿದ್ದಾಳ್ ತಾನೆ, ಬಿಡು. ನಾಳೆ ಧ್ರುವನ್ ಜೊತೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀಯ ತಾನೆ? ಎಲ್ಲರೂ ಅವಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಮೈನಾ, ಆರಾಮ್ ಮಾಡು. ನೀವೆಲ್ಲ ನೋಡ್ಕೊಳ್ಳಿ. ನೀನೊಂದು ನಿಮಿಷ ಬಾ. ಕಷಾಯ ಕೊಡಿ, ಇನ್ನೊಂದು ಸ್ವಲ್ಪ ಕುಡಿತ್ಯಾ? ಮೇಡಮ್, ನಾಳೆ ನಾನು ಮೈನನ್ ಜೊತೆ ಹಾಸ್ಪಿಟ್ಲಿಗೆ ಹೋಗ್ತೀನಿ. ನೀವೇ ಒಂಚೂರು ಅವಳಿಗೆ ಹೇಳಿ. ಬೇಡ ರಾಧಾ, ಮೈನಂಗೆ ಈಗ ಬೇಕಾಗಿರೋದು ಔಷಧಿ ಉಪಚಾರ ಅಲ್ಲ. ನಾನು ನಿನ್ ಜೊತೆ ಇದ್ದೀನಿ ಅಂತ ಹೆಗ್ಲು ಕೊಡೋಕೆ ಒಬ್ರು ಇರಬೇಕು. ಅದು ಧ್ರುವನಿಂದ ಮಾತ್ರ ಸಾಧ್ಯ. ಅದಕ್ಕೆ ಅವಳೇ ಬಾಯ್ಬಿಟ್ಟು ಧ್ರುವನ್ ಜೊತೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ಮೈನಾ, ಧ್ರುವನ್ ಜೊತೆ ಹೋಗೋದೇ ಸರಿ ಇರತ್ತೆ. ನೀನೀಗ್ಲೇ ಧ್ರುವಂಗೆ ಫೋನ್ ಮಾಡಿ ನಾಳೆ ಬೆಳಿಗ್ಗೆ ಮೈನನ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು ಅಂತ ಹೇಳು. ಸರಿ ಸರಿ ಮೇಡಮ್. ಈ ಅನ್ಯಾಯ ಕಾರಣ ಅದವನ್ ಯಾರೋ ಗೊತ್ತಿಲ್ಲ. ಅದಕ್ ಸಹಾಯ ಮಾಡಿದ್ ಯಾರು ಅಂತ ನಾನ್ ಕಂಡು ಹಿಡ್ದಾಯ್ತು. ಏನ್ ಹೇಳ್ತಿದ್ದೀರಾ? ಯಾರವನು? ಭೈರ.